ರಾಧಾಕೃಷ್ಣ ಆರ್ಟ್ಸ್ ಅಂಡ್ ಡ್ರೀಮ್ ವರ್ಕ್ ಸಿನಿಮಾಸ್ ಮೂಲಕ ಲೋಕೇಶ್ ಪಿ ಹಾಗೂ ಅಡವಯ್ಯ ಪೂಜಾರ್ ಅವರ ನಿರ್ಮಾಣದ ಕವಳ ಚಿತ್ರದ ಮುಹೂರ್ತ ಸಮಾರಂಭ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕವಳ ಚಿತ್ರಕ್ಕೆ ಚಾಲನೆ ನೀಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಈ ಹಿಂದೆ RX ಸೂರಿ ಬೈರಾದೇವಿ ಚಿತ್ರಗಳನ್ನು ನಿರ್ದೇಶಿಸಿದ್ದ ಶ್ರೀ ಜೈ ಅವರು ಈ ಚಿತ್ರದ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಸಂದೀಪ್ ನಾಗರಾಜ್ ನಾಯಕನಾಗಿ ನಟಿಸ್ತಾ ಇರುವ ಈ ಚಿತ್ರದಲ್ಲಿ ತಮಿಳಿನ ಹೆಸರಾಂತ ತಂತ್ರಜ್ಞ ಸಮುದ್ರ ಕನಿ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿರ್ದೇಶಕ ಶ್ರೀಜಯ್, ಕವಳ ಎಂದ್ರೆ ತಾಂಬೂಲ, ಅದನ್ನ ಜಗಿದಾಗ ಬರುವ ಕೆಂಪು ಬಣ್ಣವನ್ನ ಚಿತ್ರದಲ್ಲಿ ಹೇಳ್ತಿದ್ದೇವೆ. ಒಂದಷ್ಟು ನೈಜ ಕಥೆಗಳನ್ನ ಸ್ಫೂರ್ತಿಯಾಗಿಟ್ಕೊಂಡು ಈ ಚಿತ್ರದ ಕಥೆಯನ್ನ ಹೆಣೆದಿದ್ದೇವೆ. ಒಂದು ಸ್ಟ್ರಾಂಗ್ ರೀಸನ್ಗೋಸ್ಕರ ಹರಿಯುವ ರಕ್ತಧಾರೆ ಕವಳದ ಕಥೆಗೆ ಸ್ಫೂರ್ತಿಯಾಗಿರಬಹುದು. ಆದರೆ ಇದು ಆತನಿಗೆ ಕಥೆಯಲ್ಲ. ಯುಗಾದಿ ನಂತರ ಆರಂಭಿಸಿ ಕಾಶಿ, ಹೈದರಾಬಾದ್ ಸೇರಿದಂತೆ ಹಲವಾರು ಲೊಕೇಶನ್ಗಳಲ್ಲಿ ಶೂಟ್ ಮಾಡುವ ಯೋಜನೆ ಇದೆ. ಸಮುದ್ರ ಕನಿ ಅವರು ಹೊರ ರಾಜ್ಯದಿಂದ ಬಂದವರು ಹೇಗೆ ಕನ್ನಡ ಮಾತನಾಡ್ತಾರೆ ಅದೇ ರೀತಿ ಇರುತ್ತೆ. ನಿರ್ಮಾಪಕರು ನಮ್ಮನ್ನ ನಂಬಿ ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನ ಹಾಕಿದ್ದಾರೆ. ಸ್ಕ್ರಿಪ್ಟ್ ಅದ್ಭುತವಾಗಿದೆ, ಜೊತೆಗೆ ಅದ್ಭುತವಾಗಿಯೇ ಮೂಡಿ ಬಂದಿದೆ. ನಂತರ ಸಮುದ್ರ ಕನಿ ಮಾತನಾಡುತ್ತಾ, ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ 2 ಸಿನಿಮಾ ಮಾಡಿದ್ದು ಮರೆಯಲಾಗದ ಅನುಭವ. ನಾನು ಕನ್ನಡ ಸ್ವಲ್ಪ ಬರುತ್ತೆ, ಇದರಲ್ಲಿ ಒಂದು ನೆಗೆಟಿವ್ ಪಾತ್ರ ಮಾಡ್ತಾ ಇದ್ದೇನೆ ಅಂದ್ರು. ಇನ್ನು ನಿರ್ಮಾಪಕ ಲೋಕೇಶ್ ಮಾತನಾಡಿ, ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಮೊದಲಿನಿಂದಲೂ ಸಿನಿಮಾ ಬಗ್ಗೆ ಒಲವಿತ್ತು. ಜೊತೆಗೆ ಮತ್ತೊಬ್ಬ ನಿರ್ಮಾಪಕ ಅಡವಯ್ಯ ಪೂಜಾರ್ ಮಾತನಾಡಿ, ಸುಮಾರು 40 ಕಥೆಗಳನ್ನ ಕೇಳಿ ಇದನ್ನ ಫೈನಲ್ ಮಾಡಿದ್ದೇನೆ. ಗೂಗ್ಲಿಯಲ್ಲಿ ಸಂದೀಪ್ ಅಭಿನಯವನ್ನ ನೋಡಿದ್ದೆ. ನಾಯಕ ಪಾತ್ರಕ್ಕೆ ಅವರೇ ಬೇಕು ಅಂತ ನಿರ್ದೇಶಕರಿಗೆ ಒತ್ತಾಯಿಸಿದ್ದೆ. ಸಮುದ್ರ ಕನಿಯವರು ಒಪ್ಕೊಂಡಿದ್ದಾರೆ ಅಂತ ನಂಬಿಕೆ ನಮ್ಮಲ್ಲಿರಲಿಲ್ಲ ಅಂತ ಸಿನಿಮಾ ಕುರಿತು ಮಾತನಾಡಿದರು. ಅಕ್ಕಪಕ್ಕ ಮನೆಯಲ್ಲಿ ಆಗ್ತಿರೋಂಥ ಇನ್ಸಿಡೆಂಟ್ನ ಕಣ್ಣು ಮುಂದೆ ನಮ್ಮ ಕನ್ನಡಿ ಈ ಥರ ತೋರಿಸೋದೇ ಕವಳ. ಕದನ ಯಾವ ಥರ ಆಗುತ್ತೆ, ಯಾಕೆ ಕದನ ಆಗುತ್ತೆ, ಅಲ್ಲಿ ಏನಾದರೂ ತಪ್ಪಾದರೆ ಕದನ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕವಳ ಇದು ಕೆಲವೊಂದಿಷ್ಟು ಬೇರೆ ಬೇರೆಯಿಂದ ಇನ್ಸ್ಪಿರೇಷನ್ ತೊಗೊಂಡು ಡೈರೆಕ್ಟ್ರು ಸ್ಟೋರಿನ ನನ್ನ ಕಣ್ಣು ಮುಂದೆನೇ, ಕ್ಯಾಮ್ರಾ ಇಲ್ಲದೇನೆ, ಮ್ಯೂಸಿಕ್ ಇಲ್ಲದೇನೆ, ಪ್ರತಿಯೊಂದೂ ಕೂಡ ಹೇಳೋ ರೀತಿ ಇದೆಲ್ಲ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹೇಳೋ ರೀತಿ ನನಗಿಷ್ಟ ಆಯಿತು, ಸ್ಟೋರಿ ಇಷ್ಟ ಆಯಿತು. ಅದಕ್ಕೋಸ್ಕರ ಡೈರೆಕ್ಟರ್ ಹೇಳೋದು ನನಗಡಿಸಿದ ಮಟ್ಟಿಗೆ ಕ್ಯಾಮ್ರಾ ಇಲ್ಲದೆ ಏನಿಲ್ಲದೆ ಡೈರೆಕ್ಟರ್ಗೆ ಅಷ್ಟು ಪ್ರೇಕ್ಷಕನಾಗಿ ನನಗಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಇದಕ್ಕೆ ಬಜೆಟ್ಗಿಂತ ಜನರ ಮನಸ್ಸು ಮುಟ್ಟುತ್ತೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತದೆ. ಇಂಥ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಎಲ್ಲ ನಾವು ಮೀಟ್ ಮಾಡೋದು, ಕೆಲಸ ಮಾಡೋದೇ ಒಂದು ಅನುಭವ, ಒಂದು ಪುಣ್ಯ. ಸಮುದ್ರ ಕಣಿ ಸರ್ ಬಂದಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಆಗುತ್ತೆ ಸ್ಕ್ರಿಪ್ಟ್ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಇದೆ ಅಂತ. ಕವಳ ಅನ್ನೋದು ಈಗ ಸ್ಟಾರ್ಟ್ ಆಗಿದ್ದಲ್ಲ, ಒಂದು 6 ತಿಂಗಳಿಂದ ಡೈರೆಕ್ಟ್ರು ಒಂದು 15-16 ವರ್ಷನ್ ಇದು ಈಗ ಲಾಕ್ ಆಗಿರೋದು. ಬೇರೆ ಲೆವೆಲ್ಗಿರುತ್ತೆ ಕಮರ್ಷಿಯಲ್ ಸಿನಿಮಾ ಪ್ರಕಾರ. ನೀವು ಅದನ್ನು ನಾವು ಅಂದ್ಕೊಂಡಿರೋದು ನೀವು ಸಿನಿಮಾ ಮೇಲೆ ನೋಡಬೇಕು. ಬಟ್ ಕವಳ ಅಂದರೆ 4-5 ಅರ್ಥ ಇದೆ ಮೇಡಮ್. ಕವಳ ಅಂದರೆ ಊಟ ಇದೆ, ತಾಂಬೂಲ ಇದೆ, ಕವಳೇಶ್ವರ ಅಂತ ಶಿವ ಆಯುಧ ಇಟ್ಕೊಂಡು ಫಸ್ಟ್ ಲುಕ್ ನೋಡಿದರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಹಂಗೆ ಕವಳ ಅಂದರೆ ಇನ್ನೊಬ್ಬರ ಬಗ್ಗೆ ಅಂತ ಅಂದ್ಕೊಂಡಿದ್ರೆ. ಬಟ್ ಅದೆಲ್ಲದಕ್ಕೂ ಒಂದು ರೀಸನ್ನು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಕವಳ ಅಂದರೆ ನೀವು ಅಂದ್ಕೊಂಡಂಗೆ ಅದೇ ಒಂದು ಮಾಸ್ ಕಂಟೆಂಟ್, ಮಾಸ್ ವೈಲೆನ್ಸ್ ಇರುವಂಥ ಸಿನಿಮಾ. ಇನ್ನು ಸಂದೀಪ್ ನಾಗರಾಜ್ ಮಾತನಾಡಿ, ನಾನು ಈ ಪಾತ್ರ ಮಾಡುತ್ತೇನೆ ಎಂಬ ನಂಬಿಕೆ ಇದ್ದ ದೊಡ್ಡ ಪಾತ್ರವಾಗಿದೆ, ಚೆನ್ನಾಗೇ ಮಾಡ್ತೇನೆ ಎಂದಿದ್ರು. ಈ ಚಿತ್ರಕ್ಕೆ ಎ ಕರುಣಾಕರ್ ಅವರ ಛಾಯಾಗ್ರಹಣವಿದೆ. KK ಸೆಂಥಿಲ್ ಪ್ರಸಾದ್ ಹಾಗೂ ಸಂಗೀತ, ಅರ್ಜುನ್ ರಾಜ್, ವಿಕ್ರಮ್ ಮೋರೆ ಅವರ ಸಾಹಸ, ಕಲೈ ಮುರಳಿ ಅವರ ನೃತ್ಯ, ದೀಪ S ಕುಮಾರ್ ಅವರ ಸಂಕಲನವಿದೆ. ಇನ್ನು ಕವಳ ಚಿತ್ರದ ಉಳಿದ ಪಾತ್ರದಲ್ಲಿ ಹಿರಿಯ ನಟರಾದ ಅಚ್ಯುತ್ ಕುಮಾರ್, ರಂಗಾಯಣ ರಘು, ನಾಜರ್ ಈಶ್ವರಿ ರಾವ್, ಬಲರಾಜ್ ವಾಡಿ, ಕಿಶೋರ್, ಶ್ರವಣ್, ಗಿಲ್ಲಿ ನಟ, ಪ್ರಕಾಶ್ ತಮಿಳುನಾಡು ಹಾಗೂ ಇನ್ನಿತರರು ನಟಿಸ್ತಾ ಇದ್ದಾರೆ. ಡ್ಯಾನಿ ಅಂತ ಈ ಸಿನಿಮಾನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದಿದ್ದು ನಮ್ಮ ಹೀರೋ ಸಂದೀಪ್ಗೆ ಸಪೋರ್ಟ್ ಮಾಡೋಕ್ಕೆ, ಆಮೇಲೆ ಡೈರೆಕ್ಟರ್ ಸರ್ಗೆ ಒಳ್ಳೇದಾಗಲಿ. ನನ್ನ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೀಡಿಯಾ ಫಾರ್ ಕಮಿಂಗ್. ಥ್ಯಾಂಕ್ ಯು.